ಮಡಿಕೇರಿಯ ದಿವ್ಯಜ್ಯೋತಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಸಿರಿಲ್ ಮೋರಸ್ ನೇತೃತ್ವದ ತಂಡ ಅತ್ಯಮೋಘ ಜಯ ಬಾರಿಸಿ ಆಡಳಿತ ಮಂಡಳಿಯನ್ನು ಮರು ವಶಕ್ಕೆ ಪಡೆದಿದೆ. ಶುಕ್ರವಾರ ನೂತನ ಅಧ್ಯಕ್ಷರಾಗಿ ಸಿರಿಲ್ ಮೋರಸ್ ಮತ್ತು ಅಂತೋನಿ ಕ್ಲೆಮೆಂಟ್ ರೆಗೋ ಅವರನ್ನು ಆಯ್ಕೆ ಮಾಡಲಾಯಿತು. ಇದು ಜಿಲ್ಲಾ ಮಟ್ಟದ ಕಾರ್ಯಕ್ಷೇತ್ರಗಳ ಸಂಘ. 2019 ಮೇ ನವೆಂಬರ್ ಪ್ರಾರಂಭ ಆಗಿದ್ದು ಕೇವಲ 5 ವರ್ಷದ ಈ ಅವಧಿಯಲ್ಲಿ ಅಸಾಧಾರಣ ಸಾಧನೆಯನ್ನು ನಾವು ಮಾಡಿದೆವು. ಸೊ 100 ಕೋಟಿಗೂ ಹೆಚ್ಚು ವ್ಯವಹಾರವನ್ನು ಕಳೆದ 5 ವರ್ಷದಲ್ಲಿ ನಾವು ಮಾಡಿದ್ದೀವಿ. ಮಾತ್ರ ಅಲ್ಲ, ಈಗ ಸದ್ಯಕ್ಕೆ 8.5 ಕೋಟಿಯಷ್ಟು ಠೇವಣಿಗಳು ಇದ್ದು 7.5 ಕೋಟಿಯಷ್ಟು ಸಾಲಗಳನ್ನು ನಾವು ಕೊಟ್ಟಿದ್ದೀವಿ. ಈ ಒಂದು ಅಲ್ಪಾವಧಿಯಲ್ಲಿ ಸದಸ್ಯರಿಗೆ ಕಳೆದ 3 ವರ್ಷದಲ್ಲಿ ಸತತವಾಗಿ ಡಿವಿಡೆಂಡನ್ನು ಕೂಡ ನಾವು ಘೋಷಣೆ ಮಾಡಿದ್ದೀವಿ. 10% ಗರಿಷ್ಠ ಡಿವಿಡೆಂಡನ್ನು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಸೊ ಇದು ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮತ್ತು ಸಿಬ್ಬಂದಿ ವರ್ಗದ ಸಹಕಾರದಿಂದ ಸಾಧ್ಯ ಆಗಿದೆ. ಸಂಘದ ಸ್ಥಾಪಕ ಅಧ್ಯಕ್ಷರಾದ ಸಿರಿಲ್ ಮೋರಸ್ ನೇತೃತ್ವದಲ್ಲಿ 2019ರಲ್ಲಿ ಮಡಿಕೇರಿಯಲ್ಲಿ ಆರಂಭವಾದ ಸಹಕಾರ ಸಂಘ ಆರಂಭಿಕ ಹಂತದಲ್ಲಿ ಅನೇಕ ಎಡರು ತೊಡರುಗಳನ್ನು ಅನುಭವಿಸಿದೆ. ಜಿಟಿ ವೃತ್ತದ ಚರ್ಚ್ ಕಾಂಪ್ಲೆಕ್ಸ್ನಲ್ಲಿ ಆರಂಭವಾದ ಸಂಘದಲ್ಲಿ ಪ್ರಸ್ತುತ 1100 ಸದಸ್ಯರಿದ್ದು ಲಾಭದಲ್ಲಿ ಮುನ್ನಡೆಯುತ್ತಿದೆ. ಕಳೆದ 5 ವರ್ಷದಲ್ಲಿ ನಮ್ಮ ಒಂದು ಈ ಸಾಧನೆಯನ್ನು ಸದಸ್ಯರು ತಮ್ಮ ಮತದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಖಾಲಿ ಇರುವ ಎಲ್ಲ ಸದಸ್ಯರು ಪುನಃ ಚುನಾಯಿತರಾಗಿ ಬಂದಿದ್ದಾರೆ. ಸೊ ಈ ಮೂಲಕ ನಾನು ಹೇಳುವುದಿಷ್ಟೇ, ಸತ್ಯಕ್ಕೆ ಸಾವಿಲ್ಲ, ಪ್ರಾಮಾಣಿಕತೆಗೆ ಬೆಲೆ ಇದೆ ಹಾಗೂ ಪರಿಶ್ರಮಕ್ಕೆ ಫಲ ಇದೆ. ಇದು ನಮ್ಮ ಒಂದು ಧ್ಯೇಯ. ಸೊ ಅದರಿಂದ ಹೊಸ ಆಡಳಿತ ಮಂಡಳಿಯವರು ಅದೇ ಆಡಳಿತ ಮಂಡಳಿ ಇದ್ದರೂ ಕೂಡ ನಾವು ಮುಂದಿನ 5 ವರ್ಷದಲ್ಲಿ ಇನ್ನೂ ವಿವಿಧ ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ. ಸೊ ಕೊಡಗು ಜಿಲ್ಲೆಯಲ್ಲೇ ದಿವ್ಯಜ್ಯೋತಿ ಪತ್ತಿನ ಸಹಕಾರ ಸಂಘವನ್ನು ಒಂದು ಪ್ರತಿಷ್ಠಿತ ಸಂಘವಾಗಿ ಮಾರ್ಪಡಿಸುತ್ತೇವೆ ಎಂಬ ಭರವಸೆಯೊಂದಿಗೆ ನನಗೆ ಈ ನಿಟ್ಟಿನಲ್ಲಿ ಸಾಗಲಿಕ್ಕೆ ಸಹಕಾರ ನೀಡಿದ ಎಲ್ಲ ಸದಸ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ಪ್ರತ್ಯೇಕವಾಗಿ ತಮಗೆ ನಮ್ಮ ಸಂಘದ ಬಗ್ಗೆ ಆದಷ್ಟು ಪತ್ರಿಕಾ ರಂಗದಲ್ಲಿ ಪಬ್ಲಿಸಿಟಿ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಕ್ಕಾಗಿ ತಮಗೂ ನಾನು ವಂದನೆ ಸಲ್ಲಿಸ್ತೇನೆ. ಕಳೆದ 2019ರಿಂದ 2024ರೊಳಗೆ ನಿರ್ದೇಶಕನಾಗಿ 5 ವರ್ಷ ನಾನು ಅನುಭವವನ್ನು ಪಡೆದಿದ್ದೇನೆ. ಈ ಸಲ ಉಪಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸಿ ವಿಜೇತನಾಗಿದ್ದೇನೆ. ಅಧ್ಯಕ್ಷರ ಸಹಾಯದ ಮೇರೆಗೆ ಉಪಾಧ್ಯಕ್ಷನಾಗಿ ನಾನು ಎಲ್ಲ ಸಹಕಾರವನ್ನು ನೀಡಿ ಈ ಬ್ಯಾಂಕಿನ ಉನ್ನತವನ್ನು ಅಭಿವೃದ್ಧಿಯನ್ನು ಪಡಿಸುತ್ತೇನೆ ಅಂತ ಈ ಮೂಲಕ ಕೇಳ್ತೀನಿ. ಸಿರಿಲ್ ಮೋರಸ್ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಮಾಜಿ ನಿರ್ದೇಶಕ ಅಂತೋನಿ ಕ್ಲೆಮೆಂಟ್ ರೆಗೋ ಮತ್ತು ಕಳೆದ ಬಾರಿಯ ಎಲ್ಲ ನಿರ್ದೇಶಕರು ಮರು ಆಯ್ಕೆಯಾಗಿದ್ದಾರೆ. ಖಾಲಿಯಾಗಿದ್ದ ಒಂದು ಸ್ಥಾನಕ್ಕೆ ಹೊಸದಾಗಿ ನಗರಸಭಾ ಮಾಜಿ ಸದಸ್ಯ ಕೆಜಿ ಪೀಟರ್ ಆಯ್ಕೆಯಾಗಿದ್ದಾರೆ. ವಿಶೇಷವೆಂದರೆ ಸ್ಥಾಪನೆಯಾದ ಬಳಿಕ ಇದೇ ಮೊದಲ ಬಾರಿಗೆ ದಿವ್ಯಜ್ಯೋತಿ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ತೀವ್ರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತು.